ನಮಸ್ಕಾರ ಸ್ನೇಹಿತರೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಈ ವಿಡಿಯೋದಲ್ಲಿ ಒಂದು ಮೂವಿನ ರಿವ್ಯೂ ಮಾಡ್ತಾ ಇದ್ದೀನಿ. ಆ ಮೂವಿ ಹೆಸರು ಪೈಲ್ವಾನ್ ಅಂತ. ಈ ಮೂವಿ ಸ್ಪೋರ್ಟ್ಸ್ ಆಕ್ಷನ್ ಮೂವಿ ಇರುತ್ತೆ, ಮತ್ತೆ ಎಮೋಷ್ನಲಿ ಸ್ಟ್ರಗಲ್ ಆಗೋದು, ಮತ್ತೆ ಅಂದ್ರೆ ಈ ಪಿಕ್ಚರ್ ಅಲ್ಲಿ ಎಮೋಷ್ನಲ್ ಕೂಡ ಇದೆ, ಸ್ಟ್ರಗಲ್ ಕೂಡ ಇರುತ್ತೆ. ಆ ಪಿಕ್ಚರ್ ಹೆಸರೇ ಪೈಲ್ವಾನ್. ಈ ಪಿಕ್ಚರ್ ಹೀರೋ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು, ಹಾಗೆ ಹೀರೋಯಿನ್ ಬಂದ್ಬಿಟ್ಟು ಆಕಾಂಕ್ಷಾ ಸಿಂಗ್ ಅಂತ ಗೈಸ್. ಹಾಗೆ ಈ ಪಿಕ್ಚರ್ ಡೈರೆಕ್ಟರ್ ಮತ್ತು ಸ್ಟೋರಿ ಬರ್ದಿರೋದು ಎಸ್ ಕೃಷ್ಣ ಅಂತಂದು ಗೈಸ್. ಈಗ ಮೂವಿ ಓವರ್ ಬಗ್ಗೆ ಮಾತಾಡೋಣ. ಎದ್ರ ಬಗ್ಗೆಪ್ಪ ಅಂತಂದ್ರೆ ಮೂವಿ ಓವರ್ ಇದು ಪೈಲ್ವಾನ್ ಒಂದು ಸ್ಪೋರ್ಟ್ಸ್ ಆಕ್ಷನ್ ಡ್ರಾಮಾ ಪಿಕ್ಚರ್ ಗೈಸ್. ಅಂದ್ರೆ ಇದರ ಸ್ಪೋರ್ಟ್ಸ್ ಕೂಡ ಇದೆ, ಡ್ರಾಮಾ ಕೂಡ ಇದೆ, ಆಕ್ಷನ್ ಕೂಡ ಇರುತ್ತೆ. ಈ ಮೂರು ಬೇಸ್ ಆಗಿ ಪಿಕ್ಚರ್ ಮಾಡಿರೋದು. ಹಾಗೆ ನೆಕ್ಸ್ಟ್ ಫೋಕಸ್ ಆಗಿರೋದು ಡೆಡಿಕೇಶನ್. ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಸ್ಪೋರ್ಟ್ಸಿಗೆ ಎಷ್ಟು ಡೆಡಿಕೇಶನ್ ಬೇಕೋ ಅಷ್ಟೇ ಕೊಟ್ಟಿದ್ದಾರೆ. ಅದೇ ಡಿಸಿಪ್ಲಿನ್ ಮತ್ತು ಸೆಲ್ಫ್ ವಿಲು ಹೀರೋ ಮೇಲೆ ಇರುತ್ತೆ ಗೈಸ್. ಈ ಪಿಕ್ಚರ್ ಸ್ಪೋರ್ಟ್ಸಿಗಾಗಲಿ ಮತ್ತೆ ಇದು ರೆಸ್ಪೆಕ್ಟ್ ತುಂಬಾನೇ ಕೊಡ್ತಾರೆ. ಈ ಮೂವಿ ಬ್ಯಾಕ್ ಬೋನ್ ಏನಪ್ಪಾ ಅಂತಂದ್ರೆ ಫಿಸಿಕಲಿ ಟ್ರಾನ್ಸ್ಫಾರ್ಮೇಶನ್. ಅಂದ್ರೆ ಇಲ್ಲಿ ಕುಸ್ತಿ ಆಡ್ತಿರೋದು, ಅದರಿಂದ ನೆಕ್ಸ್ಟ್ ಇದಾಗುತ್ತೆ ಗೈಸ್. ಏನದು ಬಾಕ್ಸಿಂಗ್ ಕಲ್ತಾರೆ, ಅದೇ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ ಆಗಿದೆ ಪಿಕ್ಚರ್ ನಲ್ಲಿ. ಹಾಗೆ ನೆಕ್ಸ್ಟ್ ಎಮೋಷನಲಿ ಜರ್ನಿ. ಈ ಪಿಕ್ಚರ್ ನೋಡಿದ್ರೆ ನೀವು ಎಲ್ಲ ಎಮೋಷನಲ್ ಅವನ ಜರ್ನಿ ಏನಿದೆಪ್ಪ ಅಂತ ಎಲ್ಲ ಗೊತ್ತಾಗುತ್ತೆ. ಅದು ಕೂಡ ಈ ಪಿಕ್ಚರ್ ನ ಬ್ಯಾಕ್ ಬೋನ್ ಆಗಿರುತ್ತೆ. ಈಗ ನೆಕ್ಸ್ಟ್ ಆಕ್ಟಿಂಗ್ ರಿವ್ಯೂ ಗೈಸ್. ಯಾವ ತರ ಆಕ್ಟಿಂಗ್ ಮಾಡಿದ್ರೆ ಹೀರೋ ಆಗ್ಲಿ ಹೀರೋಯಿನ್ ಆಗ್ಲಿ ಇಡೀ ಸಪೋರ್ಟಿಂಗ್ ಕ್ಯಾಸ್ಟ್ ಆಗ್ಲಿ, ಈಗ ನೋಡೋಣ ಬನ್ನಿ ಗೈಸ್. ಲೀಡ್ ಕ್ಯಾರೆಕ್ಟರ್ ಇಂದು ಡೆಡಿಕೇಶನ್ ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ. ಯಾವ ತರ ಈಗ ನೋಡಿ ಗೈಸ್, ಈ ಎಮೋಷನ್ ಇದ್ರೆ ಎಮೋಷನಲ್ ಗೆ ತೋರಿಸುತ್ತೆ, ಈಗ ಆಕ್ಷನ್ ಇದ್ರೆ ಆಕ್ಷನ್ ತೋರಿಸುತ್ತೆ, ಡ್ರಾಮಾ ಐತಂದ್ರೆ ಡ್ರಾಮಾಗ್ ತೋರಿಸುತ್ತೆ. ಆ ತರ ಕ್ಲಿಯರ್ ಆಗಿ ಕಾಣಿಸುತ್ತೆ ಯಾವ ತರ ಈಗ ಆಕ್ಟರ್ ಏನ್ ಮಾಡ್ತಿರ್ಬೋದು, ಯಾವ ತರ ಆಕ್ಟಿಂಗ್ ಮಾಡಿದ್ರೆ ಪ್ರತಿಯೊಂದು ತೋರಿಸಿದ್ದಾರೆ. ಇದು ಮೇನ್ ಗೈಸ್. ಫಿಸಿಕಲ್ ಎಫೆಕ್ಟ್ ಅಂದ್ರ ಸ್ಟಾರ್ಟಿಂಗ್ ಕುಸ್ತಿ ಆಡ್ತಾ ಇರುವಾಗ ಎಫೆಕ್ಟ್, ಅದು ಫಿಸಿಕಲ್ ಎಷ್ಟು ಎಫೆಕ್ಟ್ ಮಾಡ್ತಾರಪ್ಪ ಅಂದ್ರ ಅಷ್ಟು ತುಂಬಾ ಚೆನ್ನಾಗ ಅನ್ನೋದು ಇಂಪ್ರೆಸಿವ್ ಇದೆ ಗೈಸ್. ಅದು ಕೂಡ ನೆಕ್ಸ್ಟ್ ಎಕ್ಸ್ಪೆಷಲಿ ಫೈಟ್ ಅಂಡ್ ಟ್ರೈನಿಂಗ್ ಪೋರ್ಷನ್. ಫೈಟ್ಗಳಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಒಂದು 3-4 ಇರ್ಬೋದು ಫೈಟ್ಸ್ಗಳು, ತುಂಬಾ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಟ್ರೈನಿಂಗ್ ಪೋರ್ಷನ್, ಅವನು ಯಾವ ತರ ಟ್ರೈನಿಂಗ್ ಮಾಡ್ತಾನೆ ಸುದೀಪ್ ಅವರು, ಅಂದ್ರೆ ಈಗ ಬಾಕ್ಸಿಂಗ್ ನಲ್ಲಿ ಆಗಿರ್ಬೋದು ಮತ್ತೆ ಕುಸ್ತಿಯಲ್ಲಿ ಆಗಿರ್ಬೋದು, ಯಾವ ತರ ಟ್ರೈನಿಂಗ್ ಮಾಡ್ತಾರಪ್ಪ ಅಂತಂದ್ರೆ ತುಂಬಾ ಚೆನ್ನಾಗಿ ಮಾಡಿದಾರೆ ಅಲ್ಲಿ. ಈ ಪಿಕ್ಚರ್ ಎಮೋಷನಲಿ ಸೀನ್ಸ್ ಇರ್ತಾವಲ್ಲ ಗೈಸ್, ಅಲ್ಲಿ ಸಿನ್ಸಿಯರಿಟಿ ತೋರಿಸಿದ್ದಾರೆ, ಸಿನ್ಸಿಯರ್ ಆಕ್ಟಿಂಗ್ ಮಾಡಿದ್ದಾರೆ. ಇಲ್ಲಿ ಓವರಿಸ್ಟಿಕ್ ಡ್ರಾಮಾ ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗೈಸ್ ಕಿಚ್ಚ ಸುದೀಪ್ ಅವರು. ಹಾಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಎಷ್ಟು ಇಂಪ್ರೆಸಿವ್ ಆಗಿ ಆಕ್ಟಿಂಗ್ ಮಾಡಿದಾರಪ್ಪ ಅಂತಂದ್ರೆ ಇಂಪ್ರೆಸಿವ್ ಅಂದ್ರೆ ಗೈಸ್. ಈಗ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಈಗ ಹೀರೋ ಜರ್ನಿ ಕೂಡ ಒಬ್ಬ ಅದು ಕಾರಣ ಅಂತ ಅನ್ಬೋದು, ಆ ತರ ಮಾಡಿದ್ದಾರೆ. ಎಸ್ಪೆಷಲಿ ಹೀರೋಯಿನ್ ಆಗಿರ್ಬೋದು ಮತ್ತೆ ಅಲ್ಲಿ ಸರ್ಕಾರ ಆಗಿರ್ಬೋದು, ಸುನಿಲ್ ಶೆಟ್ಟಿ ಅವರು ತುಂಬಾನೇ ಇಂಪ್ರೆಸಿವ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಹಾಗೆ ಏನೋ ಕೆಲವರು ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಪೋರ್ಟ್ ಕ್ಯಾರೆಕ್ಟರ್. ಈಗ ಡೈರೆಕ್ಷನ್ ಮತ್ತು ಸ್ಟೋರಿ ಟೆಲ್ಲಿಂಗ್ ಯಾವ ತರ ಡೈರೆಕ್ಷನ್ ಮಾಡಿ ನರೇಶನ್ ಕೊಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ. ಡೈರೆಕ್ಟರ್ ಸ್ಪೋರ್ಟ್ಸ್ ಡ್ರಾಮಾ ಫಾರ್ಮುಲಾ ಫಾಲೋ ಮಾಡಿದ್ದಾರೆ. ಅಂದ್ರೆ ಈಗ ಸ್ಪೋರ್ಟ್ಸ್ ನಲ್ಲಿ ಯಾವ ತರ ಇದೆಯಪ್ಪ ಅಲ್ಲೇ ಅದೇ ಕೂಡ ಇಲ್ಲಿ ಹಾಕಿದ್ದಾರೆ. ಅದ್ರ ಫಾರ್ಮುಲಾ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ರೈಸ್ ಫಾಲ್ ಸ್ಟ್ರಕ್ಚರ್ ಪ್ರೆಡಿಕ್ಟಬಲ್ ಆಗಿದ್ರು ಕೂಡ ನರೇಶನ್ ಎನರ್ಜೆಟಿಕ್ ಆಗಿದೆ. ಅಂದ್ರೆ ರೈಸ್ ಒಂದು ಫ್ಲೋನೇ ಬರ್ತಿರೋದು ಗೈಸ್, ಒಮ್ಮೆ ಕೆಳಗೆ ಹೋಗುತ್ತೆ. ಅಂದ್ರೆ ಅಷ್ಟು ಸ್ಟೋರಿ ಒಮ್ಮೆ ಕೆಳಗೆ ಹೋಗಿ ಅಂದ್ರೆ ಚೆನ್ನಾಗಿರಲ್ಲ, ಮತ್ತೆ ಬರುತ್ತೆ, ಮತ್ತೆ ರೈಸ್ ಆಗುತ್ತೆ, ಮತ್ತೆ ಕೆಳಗೆ ಬರುತ್ತೆ. ಅದು ಪ್ರೆಡಿಕ್ಟೇಬಲ್ ಇದೆ. ಹಾಗೆ ನರೇಶನ್ ಎನರ್ಜೆಟಿಕ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದು ನರೇಶನ್ ಒಂದೊಂದು ಸೀನಲ್ಲಿ ಕೂಡ ಎಷ್ಟು ಬೇಕು ಅಷ್ಟೇ ಇಟ್ಟಿದ್ದಾರೆ. ಓಕೆನಾ. ಆಫ್ ಎಂಗೇಜಿಂಗ್ ಅಂದ್ರೆ ಇವ್ರು ಯಾರು ಅವ್ರು ಯಾರು ಎದ್ರ ಬಗ್ಗೆ ಇದೆ ಅದೆಲ್ಲ ತೋರಿಸ್ತಾರೆ. ಸೆಕೆಂಡ್ ಹಾಫ್ ನಲ್ಲಿ ಎಮೋಷನಲ್ ಲಾಸ್ಟ್ ಸೀನ್ ಅಂತೂ ತುಂಬಾ ಎಮೋಷನಲ್ ಇದೆ ಗೈಸ್. ಲಾಸ್ಟ್ ಸೀನ್ ಆಗಿರ್ಬೋದು, ಸ್ವಲ್ಪ ಸೀನ್ಗಳು ಇದಾವೆ, ನೀವು ಮೂವಿ ನೋಡಿ ಗೊತ್ತಾಗುತ್ತೆ. ಸ್ವಲ್ಪ ಸೀನ್ಗಳು ತುಂಬಾ ಎಮೋಷನಲ್ ಕಾಣುತ್ತೆ. ಈಗ ನೆಕ್ಸ್ಟ್ ಮ್ಯೂಸಿಕ್ ಮತ್ತೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅದ್ರ ಬಗ್ಗೆ ಮಾತಾಡೋಣ. ಈ ಮ್ಯೂಸಿಕ್ ನಲ್ಲಿ ಸಾಂಗ್ ಈ ಮೂವಿ ಒಂದು ಸ್ಟ್ರೆಂತ್ ಅಂತ ಅನ್ಬೋದು ನಾವು. ಯಾಕಪ್ಪ ಅಂತಂದ್ರೆ ಕೆಲವು ಎಮೋಷನಲ್ ಸೀನ್ ಆಗಿರ್ಬೋದು, ಫೈಟಿಂಗ್ ಸೀನ್ ಆಗಿರ್ಬೋದು,
ಸ್ವಲ್ಪ ಎಂಟ್ರಿ ಸೀನ್ ಆಗಿರ್ಬೋದು, ಅದೆಲ್ಲ ಈ ಸಾಂಗೇ ಮೇನ್ ಕಾರಣ ಅಂತ ಆಗ್ಬೋದು. ಅವ್ರಷ್ಟು ಚೆನ್ನಾಗಿ ಕಾಣೋಕೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂದ್ರೆ ಟ್ರೈನಿಂಗ್ ನಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇರುತ್ತಲ್ಲ, ಆದ್ರೆ ಈಗ ಟ್ರೈನಿಂಗ್ ಮಾಡುವಾಗ ಬ್ಯಾಕ್ ಗ್ರೌಂಡ್ ಇದಾಗ್ತಾರೆ ಗೈಸ್, ಏನದು ಸಾಂಗ್ ಮ್ಯೂಸಿಕ್ ಹಾಕ್ತಾರೆ, ಅಲ್ಲಿ ಮಾತ್ರ ಎಫೆಕ್ಟ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಫೈಟ್ ಸೀನ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ, ಡಿ.ಒ.ಪಿ, ಈಗ ನೋಡಿ ಗೈಸ್, ಅವರು ಸ್ಪೋರ್ಟ್ಸ್ ಮೂಡ್ ನ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಇಲ್ಲಿ ಒಂದು 3-4 ಆಂಗಲ್ಸ್ ಕೂಡ ಯೂಸ್ ಮಾಡಿದ್ದಾರೆ, ಆದ್ರೆ ಎಲ್ಲ ಕರೆಕ್ಟ್ ಆಗಿ ತೋರಿಸಿದ್ದಾರೆ ಗೈಸ್. ಈಗ ಈ ಪಿಕ್ಚರ್ ನಲ್ಲಿ ಏನು ವರ್ಕ್ ಆಯ್ತು, ಏನು ವರ್ಕ್ ಆಗಿಲ್ಲ ಅಂತ ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಏನು ವರ್ಕ್ ಆಯ್ತಪ್ಪ ಅಂತಂದ್ರೆ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್, ಅದು ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ನೆಕ್ಸ್ಟ್ ಆಕ್ಟಿಂಗ್ ಅಂಡ್ ಸ್ಪೋರ್ಟ್ಸ್, ಯು ಕ್ಯಾನ್ ಸಿ. ಈಗ ಆಕ್ಟಿಂಗ್ ಅಲ್ಲಿ ಯಾವ ತರ ಮಾಡಿದ್ದಾರೆ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಯಾವ ತರ ಮಾಡಿದಾರಪ್ಪ ಅಂತಂದ್ರೆ ಪ್ರತಿಯೊಂದು ಎಕ್ಸಲೆಂಟ್ ಆಗಿ ತೋರಿಸಿದ್ದಾರೆ, ಹಾಗೆ ತುಂಬಾ ಚೆನ್ನಾಗಿ ಕೂಡ ಮಾಡಿದ್ದಾರೆ. ಮೋಟಿವೇಶನಲ್ ಮೂಮೆಂಟ್ಸ್ ಇದೆ ಈ ಪಿಕ್ಚರ್ ನಲ್ಲಿ. ಕೆಲವು ಸೀನ್ ತುಂಬಾ ಎಫೆಕ್ಟ್ ಆಗಿ ಮತ್ತೆ ಅಂದ್ರೆ ಈ ಸ್ಟ್ರಗಲ್ ನಲ್ಲಿ ಇದ್ದು ಯಾವ ತರ ನಡೆಸ್ತಾನೆ ಜೀವನ, ಅದು ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮೂವಿ ನೋಡಿ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಏನು ವರ್ಕ್ ಆಗಿಲ್ಲಪ್ಪ ಅಂತಂದ್ರೆ ಪ್ರಿಡಿಟೇಬಲ್ ಸ್ಟೋರಿ ಲೈನ್, ಅಂದ್ರೆ ಈ ಸೀನ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ, ಅದು ಈ ಪಿಕ್ಚರ್ ನ ವರ್ಕ್ ಆಗಿಲ್ಲ ಅಂತ ಅನ್ಬೋದು. ನೆಕ್ಸ್ಟ್ ಲೆಂತಿ ಫೀಲ್ ಆಗ್ಬೋದು, ಅಲ್ಲಿ ಕೆಲವು ಸೀನ್ ಕೂಡ ಈ ಸೀನ್ ಬೇಡ ಬೇಡ ಅನ್ಸುತ್ತೆ, ಆಗ ಆಮೇಲೆ ಸ್ವಲ್ಪ ಡ್ರಾಗ್ ಮಾಡ್ತೀರ ಅನ್ಸುತ್ತೆ, ಅದು ಪಿಕ್ಚರ್ ನ ವರ್ಕ್ ಆಗಿಲ್ಲ. ನೆಕ್ಸ್ಟ್ ಗೈಸ್, ಇನ್ನು ಈ ಪಿಕ್ಚರ್ ನ ಯಾರು ನೋಡ್ಬೋದು ಅನ್ನೋದಿದ್ರೆ, ಈಗ ನನಗೆ ಸ್ಪೋರ್ಟ್ಸ್ ಮೂವಿ ಬೇಕು, ಆಕ್ಷನ್ ಪಿಕ್ಚರ್ ಬೇಕು, ಒಂಥರ ಮಾಸ್ ಆಗಿರ್ಬೇಕು ಪಿಕ್ಚರ್ ಅನ್ನೋರಿಗೆ ಈ ಪಿಕ್ಚರ್ ನ ರೆಕಮೆಂಡ್ ಮಾಡ್ತೀನಿ, ಪೈಲ್ವಾನ್ ಅಂತಂದು ನೋಡಿ. ಇನ್ನೊಂದೇನಪ್ಪಾ ಅಂತಂದ್ರೆ, ಈಗ ಸ್ಟ್ರಾಂಗ್ ಸ್ಟೋರಿ ಟ್ವಿಸ್ಟ್ ಇರ್ಬೇಕು ನಿನಗೆ, ಒಂಥರ ಎಮೋಷನಲ್ ಲವ್ ಸ್ಟೋರೀಸ್ ಅದು ಇರ್ಬೇಕಪ್ಪ ಅಂತಂದ್ರೆ ಈ ಪಿಕ್ಚರ್ ನೋಡಕೋಬೇಡಿ, ಸ್ವಲ್ಪ ನಿಮಗೆ ಅಷ್ಟು ಇಷ್ಟ ಆಗೋದಿಲ್ಲ. ಈಗ ನನ್ನ ರೇಟಿಂಗ್ಸ್ ಈ ಪಿಕ್ಚರ್ ಎಷ್ಟಪ್ಪ ಅಂತಂದ್ರೆ 4 ಗೈಸ್, 5ಗೆ 4 ಕೊಡ್ತೀನಿ. ಇನ್ನೊಂದು ಯಾಕಪ್ಪ ಅಂತಂದ್ರೆ, ಒಂದು ಎದಕ್ಕೆ ತೆಗ್ದಿನಪ್ಪ ಅಂದ್ರೆ, ಅಲ್ಲಿ ಈಗ ಹೆಸರು ಪೈಲ್ವಾನ್ ಅಂತ ಇದ್ದು ಲಾಸ್ಟಿಗೆ ಬಾಕ್ಸಿಂಗ್ ಆಡ್ತಾರೆ ಗೈಸ್, ಅದೊಂದು ಮೇನ್ ಇಷ್ಟ ಆಗಿಲ್ಲ ನನಗೆ. ನೆಕ್ಸ್ಟ್ ಪೈಲ್ವಾನ್ ಅಂತ ಹೆಸರು ಇಟ್ಕೊಂಡು ಬಾಕ್ಸಿಂಗ್ ಕಲಿಯಕ್ ಹೋಗಿ, ಅದು ಕೂಡ ಆದ್ರೆ ಬಾಕ್ಸಿಂಗ್ ಅದು ಇರೋದು ಅವ್ರ ಪಿಕ್ಚರ್ ನೋಡಿ, ಆ ಸರ್ಕಾರ ಒಬ್ರು ಹೇಳ್ತಾರೆ ನಾನು ವಿದ್ಯೆ ಕೊಟ್ಟಿದ್ದೀನಿ ಲಾಸ್ಟ್ ಸಾಯೋವರೆಗೂ ನ್ಯೂಸ್ ಮಾಡಬಾರ್ದು ಅಂದಿದ್ದಕ್ಕೋಸ್ಕರ ಅವ್ನು ಬಾಕ್ಸಿಂಗ್ ಆಡಿರೋದು, ಅದು ಕೂಡ ಮೂವಿ ಹೆಸರು ಪೈಲ್ವಾನ್ ಅಂತ ಇಡಬಾರ್ದಾಯ್ತು ಅಂತ ನನ್ನ ಅನಿಸಿಕೆ. ಓಕೆ ಗೈಸ್, ಈ ರಿವ್ಯೂ ಇಷ್ಟ ಎಂಡ್ ಆಗುತ್ತೆ. ಯಾರಿಗಾದ್ರೂ ಈ ರಿವ್ಯೂ ಹೆಲ್ಪ್ಫುಲ್ ಆಗಿದ್ರೆ, ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮಾಡಿ. ಹಾಗೆ ಕಮೆಂಟ್ನಲ್ಲಿ ಹೇಳಿ ಗೈಸ್ ನಿಮ್ಮ ಒಪಿನಿಯನ್, ಮತ್ತೆ ನೀವು ಪಿಕ್ಚರ್ ನೋಡಿದ್ರೆ ಕಮೆಂಟ್ ಹೇಳಿ ತಿಳಿಸಿ ನಿಮಗೆ ಯಾವ ಥರ ಅನಿಸಿದೆ ಅಂತಂದು. ಹಾಗೆ ನಮ್ಮ ಚಾನಲ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತೀನಿ.